ಹಾಗಾದ್ರೆ ಅಸ್ಸಾಂ ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬಾರಿಯ ಸಿಎಂ ಪಟ್ಟ ದಕ್ಕುತ್ತಾ? ಹೈಕಮಾಂಡ್ ನೇರವಾಗಿ ಸಂದೇಶವನ್ನ ಕೊಟ್ಟುಬಿಟ್ಟಿದೆ. ಮೇ ತಿಂಗಳ ಕೊನೆವರೆಗೂ ಯಾವುದೇ ಬದಲಾವಣೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗೋದಿಲ್ಲ ಅಂತ. ಬಜೆಟ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ. ಇದರ ಜೊತೆಗೆ ಹೈಕಮಾಂಡ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಬೇರೆದೇ ಲೆಕ್ಕಾಚಾರ ಹಾಕ್ತಾ ಇದೆ. ಪಂಚರಾಜ್ಯ ಚುನಾವಣೆ ಹಿನ್ನೆಲೆ 3 ತಿಂಗಳ ಕಾಲ ಕಾಂಗ್ರೆಸ್ನಲ್ಲಿ, ಅದು ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಹೇಳಿದೆ. ಹಾಗಾದ್ರೆ ಅಸ್ಸಾಂ ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಬಾರಿಯ ಸಿಎಂ ಪಟ್ಟ ದಕ್ಕುತ್ತಾ? ಅಥವಾ ಈಗ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಅಲ್ಲಿ ಚುನಾವಣೆ ವಿಚಾರದಲ್ಲಿ ಕೆಲಸ ಮಾಡಿ ಆ ನಂತರದಲ್ಲೇ ಕೂಡ ತಮ್ಮ ಶಕ್ತಿನ ಪ್ರದರ್ಶನ ಮಾಡಿ ಪ್ರಿಯಾಂಕಾ ಗಾಂಧಿ ಮೂಲಕ ಡಿ.ಕೆ. ಸಿಎಂ ಆಗುವಂತ ಲಕ್ಷಣಗಳು ಇದೆಯಾ? ಹಾಗಾದ್ರೆ ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಕೊನೆವರೆಗೂ ಕೂಡ ಯಾಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದು? ಇದೆಲ್ಲದಕ್ಕೂ ಒಂದೇ ಉತ್ತರ ನಾನು ಕೊಡ್ತಾ ಹೋಗ್ತೀನಿ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ. ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಪ್ರಿಯಾಂಕಾ ಅಭಯ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈಗ ಮಾರ್ಚ್ನ ಮೊದಲ ವಾರದಲ್ಲೇ ಕೂಡ ಬಜೆಟ್ ಕೂಡ ಇದೆ. ಆ ಬಜೆಟ್ ಅನ್ನ ನಾ ಮಂಡಿಸ್ಬೇಕು ಅಂತ ಇಬ್ರು ನಾಯಕರು ಕೂಡ ಸಿಕ್ಕಾಬಟ್ಟೆ ಪೈಪೋಟಿಯಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಈಗ ಒಂದು ನೇರವಾಗಿ ಹೇಳಿಬಿಟ್ಟಿದೆ, ಮೇ ತಿಂಗಳ ಕೊನೆವರೆಗೂ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ. ಯಾಕಂದ್ರೆ ಪಂಚರಾಜ್ಯ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಆ ಪಂಚರಾಜ್ಯ ಚುನಾವಣೆ ಮೇಲೆ ನಿಮ್ಮ ಈ ಗೊಂದಲ, ನಿಮ್ಮ ಈ ತಿಕ್ಕಾಟ, ನಿಮ್ಮ ಈ ಒಂದು ಬಣಬಡಿದಾಟ ಬೇರೆ ರಾಜ್ಯಗಳಿಗೆ ಎಫೆಕ್ಟ್ ಆಗಬಾರದು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ನೇರವಾಗಿ ಸಂದೇಶವನ್ನ ಕೊಟ್ಟುಬಿಟ್ಟಿದೆ. ಮೇ ತಿಂಗಳ ಕೊನೆವರೆಗೂ ಯಾವುದೇ ಬದಲಾವಣೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗೋದಿಲ್ಲ ಅಂತ. ಯಾಕಂದ್ರೆ ಅಸ್ಸಾಂನ ಚುನಾವಣಾ ನೇತೃತ್ವವನ್ನು ತೆಗೆದುಕೊಂಡಿರುವಂತದ್ದು ಪ್ರಿಯಾಂಕಾ ಗಾಂಧಿ. ಇದರ ಜೊತೆಗೆ ಇದೇ ಪ್ರಿಯಾಂಕಾ ಗಾಂಧಿಗೆ ಬಲಗೈಯಾಗಿ ನಿಂತ್ಕೊಂಡಿರುವಂತದ್ದು ಇದೇ ಕನಕಪುರದ ಬಂಡೆ. ಹಾಗಾಗಿ ಅಸ್ಸಾಂ ಚುನಾವಣೆ ಮೇಲೆ ಅತಿ ಹೆಚ್ಚು ಫೋಕಸ್ ಅನ್ನ ಮಾಡಿರುವಂತ ಕಾಂಗ್ರೆಸ್ ಆ ರಾಜ್ಯವನ್ನ ಗೆಲ್ಲಲೇಬೇಕಾಗಿದೆ. ಯಾಕಂದ್ರೆ ಪಂಚರಾಜ್ಯ ಅಂದ್ರೆ ಈಗಾಗಲೇ ತಮಿಳುನಾಡು, ಅಲ್ಲೂ ಕೂಡ ಪ್ರಾದೇಶಿಕ ಪಕ್ಷದೇ ಕೂಡ ಹವಾ ಇದೆ. ಇದರ ಜೊತೆಗೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಸಂಪೂರ್ಣವಾಗಿ ಅಸ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗಬಹುದು. ಇದರ ಜೊತೆಗೆ ಪಶ್ಚಿಮ ಬಂಗಾಳ, ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಇದ್ದಾರೆ. ಇದರ ಜೊತೆಗೆ ನಾವು ಏಕಾಏಕಿ ಒಂದು ರಾಜ್ಯವನ್ನ ನಮ್ಮ ಹಿಡಿತದಲ್ಲಿ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಈ ಪಂಚರಾಜ್ಯದಲ್ಲಿ ಅದು ಅಸ್ಸಾಂ ಮಾತ್ರ. ಆ ಅಸ್ಸಾಮನ್ನ ಗೆಲ್ಲುವ ನಿರೀಕ್ಷೆ ಇಟ್ಕೊಂಡಿರುವಂತ ಕಾಂಗ್ರೆಸ್ ರಾಜ್ಯ ಏನ್ ತಿಕ್ಕಾಟ ನಡೀತಾ ಇದೆಯಲ್ಲ, ಕುರ್ಚಿ ಕದನ, ಈ ಕದನಕ್ಕೆ ಯಾವುದೇ ರೀತಿಯ ಫುಲ್ ಸ್ಟಾಪ್ ಇಡುವಂಥದ್ದು, ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಡಿಸೈಡ್ ಮಾಡುವಂಥದ್ದು ಸದ್ಯಕ್ಕಂತೂ ಇಲ್ಲವೇ ಇಲ್ಲ. ಪ್ರತಿಷ್ಠೆಯ ಚುನಾವಣೆ ಈಗ ಅಸ್ಸಾಂನ ಗೆಲ್ಲೋದೇ ಒಂದೇ ಕಡೆ ಫೋಕಸ್ ಮಾಡ್ತಾ ಇರುವಂತಹ ಹೈಕಮಾಂಡ್ ಈಗ ಯಾವುದೇ ಬದಲಾವಣೆಯನ್ನು ಕೂಡ ಸದ್ಯಕ್ಕೆ ತರುವಂತ ಮಾತು ಇಲ್ಲವೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಅಸ್ಸಾಂ ಚುನಾವಣೆ ಮೂಲಕ ಅಸ್ಸಾಂ ಜನರನ್ನ, ಅಸ್ಸಾಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತ ಮೂಲಕ ಪ್ರಿಯಾಂಕಾ ಗಾಂಧಿಯನ್ನ ದೊಡ್ಡ ಮಟ್ಟದಲ್ಲಿ ಅವರನ್ನ ಗುರುತಿಸಿಕೊಳ್ಳುವುದು, ಅದರ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂತ ಮೂಲಕ ಆ ಡಿ.ಕೆ. ಶಿವಕುಮಾರ್ ಅವರು ಆ ಪ್ರಿಯಾಂಕಾ ಗಾಂಧಿಗೆ ಬೆಂಬಲವಾಗಿ ನಿಂತುಕೊಂಡು ಆ ಮೂಲಕ ಅಸ್ಸಾಂನಲ್ಲಿ ಆ ಚುನಾವಣೆ ಆದ ನಂತರದಲ್ಲಿ ಕಾಂಗ್ರೆಸ್ಗೆ ಏನಾದರೂ ಕೂಡ ಬೆಂಬಲ ಸಿಕ್ಕಿದ್ದೆ ಆದಲ್ಲಿ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸರ್ವಸನ್ನದ್ಧರಾಗಿದ್ದಾರೆ. ಆ ಮೂಲಕ ಪ್ರಿಯಾಂಕಾ ಗಾಂಧಿಯನ್ನ ಹಿಡ್ಕೊಂಡು ಪ್ರಿಯಾಂಕಾ ಗಾಂಧಿ ಮೂಲಕ ರಾಜ್ಯದಲ್ಲಿ ಚುಕ್ಕಾಣಿಯನ್ನ ಹಿಡಿಯೋದಕ್ಕೂ ಕೂಡ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಇಲ್ಲಿ 3
ತಿಂಗಳ ಗಡುವು. ಈ 3 ತಿಂಗಳ ಗಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರ್ತಾರ? ಹಾಗಾದ್ರೆ ಸಿದ್ದರಾಮಯ್ಯ ಅವರು 3 ತಿಂಗಳು ಆದ ನಂತರದಲ್ಲಿ ತ್ಯಾಗವನ್ನ ಮಾಡ್ತಾರಾ, ಪದತ್ಯಾಗವನ್ನ ಮಾಡಿಕೊಡ್ತಾರಾ? ಇದರ ಜೊತೆಗೆ 3 ತಿಂಗಳುಗಳ ಕಾಲ ಇದೇ ಬಣದವರು, ಒಂದು ಕಡೆ ಡಿ ಕೆ ಬಣದವರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದವರು ಸೈಲೆಂಟ್ ಆಗಿರ್ತಾರಾ? ಇದರ ಜೊತೆಗೆ ಬಜೆಟ್ ಮುಂಚೆಯೇ ಕೂಡ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತಹ ಕಾಂಗ್ರೆಸ್ನಲ್ಲಿ 3 ತಿಂಗಳ ಕಾಲ ತಾಳ್ಮೆ ಸಹನೆಯಿಂದ ಎಲ್ಲರೂ ಕಾದು ನೋಡುವ ತಂತ್ರದ ಮೊರೆ ಹೋಗ್ತಾರಾ? ಅಥವಾ ಬಜೆಟ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ? ಅಥವಾ ಅಧಿವೇಶನದಲ್ಲಿ ಇಲ್ಲಿ ಬಹುಮತವನ್ನು ಸಾಬೀತುಪಡಿಸೋದಕ್ಕೂ ಕೂಡ ಸಂಕಷ್ಟ ಎದುರಾಗುವಂತ ಇದೇ ಸಂದರ್ಭದಲ್ಲಿ 3 ತಿಂಗಳ ಕಾಲ ಗಡುವನ್ನ ಕೊಟ್ಟಿದೆ ಹೈಕಮಾಂಡ್. ಆ ಗಡುವು ಬರೋವರೆಗೂ ಕಾದು ಕುಳಿತಾರಾ? ಗೊತ್ತಿಲ್ಲ. ಏನಾಗುತ್ತೆ ಕಾಂಗ್ರೆಸ್ನಲ್ಲಿ, ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಪ್ರಿಯಾಂಕಾ ಅಭಯ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.